ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ಹಿಂದಿನ ವಿಡಿಯೋಗಳಲ್ಲಿ ನಾವು ಫ್ರೆಶ್ ವಾಟರ್, ಬ್ರಾಕಿಶ್ ವಾಟರ್ ಮತ್ತು ಮರೀನ್ ಸಿಸ್ಟಮ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತು ನಾವು ಕರ್ನಾಟಕದಲ್ಲಿ ಭಾರಿ ಡಿಮ್ಯಾಂಡ್ ಇರೋ ಒಂದು ಸೂಪರ್ ಫಿಶ್ ಬಗ್ಗೆ ಮಾತಾಡೋಣ. ಅದೇ ಮರಲ್ ಮೀನು ಅಥವಾ ಸ್ಥಳೀಯವಾಗಿ ಕರೆಯೋ ಕೊರವೆ ಮೀನು. ಈ ಮೀನಿಗೆ ಮಾರುಕಟ್ಟೆಯಲ್ಲಿ ಚಿಕನ್, ಮಟನ್ಗಿಂತಲೂ ಹೆಚ್ಚಿನ ಬೆಲೆ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಬೆಂಗಳೂರು ಮಾರುಕಟ್ಟೆಯಲ್ಲೇ ಇದು ಕೆಜಿಗೆ 300ರಿಂದ 600 ರೂಪಾಯಿವರೆಗೂ ಮಾರಾಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ಅಂದ್ರೆ ಖರ್ಚು ಲಾಭ ಎಲ್ಲವನ್ನೂ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಈ ಮೆರಲ್ ಮೀನನ್ನ ಇಂಗ್ಲಿಷ್ನಲ್ಲಿ ಸ್ನೇಕ್ ಹೆಡ್ ಅಂತ ಕರೀತಾರೆ. ಈ ಮೆರಲ್ ಮೀನು ಅಂದ್ರೆ ಏನು ಮತ್ತು ಇದಕ್ಕೆ ಯಾಕಿಷ್ಟು ಕ್ರೇಜ್ ಇದೆ ಅಂತ ತಿಳಿಯೋಣ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ವಿಟಮಿನ್ B12 ಅತಿ ಹೆಚ್ಚಾಗಿರುತ್ತೆ. ಹಾರ್ಟ್ ಪೇಷಂಟ್ಸ್ ಮತ್ತು ಆರ್ಥ್ರೈಟಿಸ್ ಇರೋರಿಗೆ ಇದು ರಾಮಬಾಣ ಅಂತ ವೈದ್ಯರೇ ಹೇಳ್ತಾರೆ. ಇದರಲ್ಲಿ ಮುಳ್ಳು ತುಂಬಾ ಕಡಿಮೆ ಇರೋದ್ರಿಂದ ತಿನ್ನಲು ತುಂಬಾನೇ ರುಚಿಯಾಗಿರುತ್ತೆ. ನಮ್ಮ ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ಸಿಟಿ ಹೋಟೆಲ್ಗಳವರೆಗೂ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀರಿಲ್ದಿದ್ರೂ ಬರೀ ಒದ್ದೆ ಜಾಗದಲ್ಲಿ ಈ ಮೀನು ಗಂಟೆಗಟ್ಟಲೆ ಬದುಕಿರುತ್ತೆ ಗೊತ್ತಾ? ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು, ಹಾಗಾಗಿ ಜನ ಮುಗಿ ಬಿದ್ದು ಕೊಂಡ್ಕೊಳ್ತಾರೆ. ಇನ್ನು ಇದರ ಬಿಹೇವಿಯರ್ ಅಥವಾ ಸ್ವಭಾವ ನೋಡಿದ್ರೆ ಇದು ತುಂಬಾ ಯುನೀಕ್ ಆಗಿದೆ. ಇದು ಏರ್ ಬ್ರೀತಿಂಗ್ ಮೀನು, ಅಂದ್ರೆ ನೀರಿನ ಹೊರಗೆ ಬಂದು ನೇರವಾಗಿ ಗಾಳಿಯನ್ನ ತಗೊಳುತ್ತೆ. ಹಾಗಾಗಿ ನೀರಿನಲ್ಲಿ ಆಕ್ಸಿಜನ್ ಸ್ವಲ್ಪ ಕಡಿಮೆ ಇದ್ರೂ ಇದು ಆರಾಮಾಗಿ ಬದುಕಿಬಿಡುತ್ತೆ. ಆದ್ರೆ ನೆನ್ಪಿಡಿ, ಕೊರಮೀನುಗಳು ತುಂಬಾ ಜೋರಾಗಿ ಜಂಪ್ ಮಾಡ್ತವೆ. ಮಳೆಗಾಲದಲ್ಲಂತೂ ಕೊಳದಿಂದ ಆಚೆ ಜಂಪ್ ಮಾಡಿ ಓಡಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಮ ಫಾರ್ಮ್ ಸುತ್ತ ಕನಿಷ್ಠ 5 ಅಡಿ ನೆಟ್ ಫೆನ್ಸಿಂಗ್ ಹಾಕ್ಲೇಬೇಕು. ಇದು ಹೆಚ್ಚಾಗಿ ಅಡಗಿ ಕುಳಿತುಕೊಳ್ಳಲು ಇಷ್ಟಪಡೋದ್ರಿಂದ ಕೊಳದಲ್ಲಿ ಹೈಡ್ರೋಫಿಟ್ಸ್ ಗಿಡಗಳನ್ನ ಇಡಬೇಕು. ಇದನ್ನ ಬೇರೆ ಮೀನುಗಳ ಜೊತೆ ಒಟ್ಟಿಗೆ ಸಾಕೋಕೆ ಆಗತ್ತಾ ಅಂತ ತುಂಬಾ ಜನ ಕೇಳ್ತಾರೆ. ಉತ್ತರ ಸ್ಪಷ್ಟವಾಗಿದೆ ಸ್ನೇಹಿತರೆ. ಮರ್ರೆಲ್ ಸಾಕೋವಾಗ ಕೇವಲ ಮೋನೋಕಲ್ಚರ್ ಅಷ್ಟೇ ಮಾಡಬೇಕು. ಇದು ಪಕ್ಕಾ ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿ ಮತ್ತು ಪ್ರೆಡೇಟರಿ ಮೀನು. ನೀವು ಕಾರ್ಪ್ಸ್ ಅಥವಾ ಸಣ್ಣ ತಿಲಾಪಿಯಾ ಜೊತೆ ಹಾಕಿದ್ರೆ ಇದು ಆ ಮೀನುಗಳನ್ನೇ ತಿಂದು ಖಾಲಿ ಮಾಡುತ್ತೆ. ಅಷ್ಟೇ ಯಾಕೆ, ಸರಿಯಾಗಿ ಫೀಡ್ ಕೊಡ್ದಿದ್ರೆ ದೊಡ್ಡ ಮರ್ರೆಲ್ ಮೀನು ಸಣ್ಣ ಮರ್ರೆಲ್ ಮೀನನ್ನೇ ನುಂಗಿಬಿಡುತ್ತೆ. ಹಾಗಾಗಿ ಒಂದೇ ಸೈಜಿನ ಕೊರ್ಮೀನುಗಳನ್ನ ಒಂದೇ ಕೊಳದಲ್ಲಿ ಸಾಕುವುದು ಕಡ್ಡಾಯ. ಯಾವುದೇ ಕಾರಣಕ್ಕೂ ಮಿಕ್ಸ್ಡ್ ಪಾಲಿಕಲ್ಚರ್ ರಿಸ್ಕ್ ತಗೋಬೇಡಿ. ಈಗ ಎಲ್ಲರ ಕಾಡೋ ದೊಡ್ಡ ಪ್ರಶ್ನೆ, ಯಾವ ಟೆಕ್ನಿಕ್ ಬೆಸ್ಟ್ ಅಂತ. ನಮ್ಮಲ್ಲಿ ನ್ಯಾಚುರಲ್ ಪಾಂಡ್, ಟಾರ್ಪ್ಲಿನ್ ಪಾಂಡ್, ಬಯೋಫ್ಲೋಕ್, RAS ಹೀಗೆ ಸಾಕಷ್ಟು ಆಪ್ಷನ್ಸ್ ಇವೆ. ಮರಲ್ ಮೀನಿಗೆ ನೈಸರ್ಗಿಕ ವಾತಾವರಣ ಸಿಗೋ ನ್ಯಾಚುರಲ್ ಪಾಂಡ್ ಅಥವಾ ಟಾರ್ಪ್ಲಿನ್ ಲೈನ್ ಪಾಂಡ್ ಅತ್ಯುತ್ತಮ. ಮಣ್ಣಿನ ಹೊಂಡದಲ್ಲಿ ಇದಕ್ಕೆ ಬೇಕಾದ ನೈಸರ್ಗಿಕ ವಾತಾವರಣ ಸಿಗೋದ್ರಿಂದ ಬೆಳವಣಿಗೆ ಸೂಪರ್ ಆಗಿರುತ್ತೆ ಮತ್ತು ಇವುಗಳಲ್ಲಿ ಮೀನಿಗೆ ಅಡಗಿಕೊಳ್ಳಕ್ಕೆ ಜಾಗ ಮಾಡ್ಕೊಡೋದು ತುಂಬಾ ಈಸಿ. ಇತ್ತೀಚೆಗೆ ಟಾರ್ಪ್ಲಿನ್ ಅಥವಾ ಶೀಟ್ ಲೈನಿಂಗ್ ಪಂಡ್ಗಳಲ್ಲೂ ಒಳ್ಳೆ ರಿಸಲ್ಟ್ ಬರ್ತಿದೆ. ಇನ್ನು ಬಯೋಫ್ಲೋಕ್ ಮತ್ತು RASನಲ್ಲೂ ಸಾಕಬಹುದು. ಅದಕ್ಕೆ ಹೈ ಪ್ರೋಟೀನ್ ಫೀಡಿಂಗ್ ಅಭ್ಯಾಸ ಮಾಡಿಸ್ಬೇಕು. ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚು ರಿಸಲ್ಟ್ ಬೇಕು ಅಂದ್ರೆ ಟಾರ್ಪ್ಲಿನ್ ಅಥವಾ ನೈಸರ್ಗಿಕ ಹಳ್ಳಗಳೇ ನಮ್ಮ ಕರ್ನಾಟಕಕ್ಕೆ ಸೂಕ್ತ. ಈಗ ತುಂಬಾ ಮುಖ್ಯವಾದ ಮತ್ತೊಂದು ವಿಷಯ, ಈ ಮರ್ರೆಲ್ ಮೀನಿಗೆ ನಾವು ಯಾವ ರೀತಿಯ ಆಹಾರ ಕೊಡಬೇಕು. ಮರ್ರೆಲ್ ಒಂದು ಪಕ್ಕಾ ಮಾಂಸಾಹಾರಿ ಮೀನು, ಹಾಗಾಗಿ ಇದಕ್ಕೆ ಹೈ ಪ್ರೋಟೀನ್ ಅಂದ್ರೆ 40% ಪ್ರೋಟೀನ್ ಇರುವ ಆಹಾರ ಬೇಕು. ಸಣ್ಣ ಮರಿಗಳಿದ್ದಾಗ ಝೂಪ್ಲಾಂಕ್ಟನ್, ಆರ್ಟಿಮಿಯಾ ಅಥವಾ ನುಣ್ಣಗೆ ಹೆಚ್ಚಿದ ಎರೆಹುಳುಗಳನ್ನ ಕೊಡಬಹುದು. ಸ್ವಲ್ಪ ದೊಡ್ಡದಾದ ಮೇಲೆ ಇವುಗಳನ್ನ ಕಮರ್ಷಿಯಲ್ ಫ್ಲೋಟಿಂಗ್ ಫೀಡ್ ಪೆಲೆಟ್ಸ್ ತಿನ್ನಲು ಟ್ರೈನ್ ಮಾಡಬೇಕು. ಇದರ ಜೊತೆಗೆ ಕಡಿಮೆ ಬೆಲೆಗೆ ಸಿಗುವ ಸಣ್ಣ ತಿಲಾಪಿಯಾ ಮರಿಗಳು ಅಥವಾ ಕತ್ತರಿಸಿದ ಲೋಕಲ್ ಟ್ರ್ಯಾಶ್ ಫಿಶ್ ಅನ್ನ ಕೂಡ ಆಹಾರವಾಗಿ ಹಾಕಬಹುದು. ದಿನಕ್ಕೆ 2 ಬಾರಿ ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಫುಡ್ ಹಾಕಿ. ಕೊಳದಲ್ಲಿ ತಿಂದುಳಿದ ಆಹಾರ ಕೊಳೆತು ನೀರು ಹಾಳಾಗದಂತೆ ಎಚ್ಚರಿಕೆ ವಹಿಸುವುದು ತುಂಬಾನೇ ಮುಖ್ಯ. ಸ್ನೇಹಿತರೆ,
ತಿಲಾಪಿಯಾ ಮೀನಿನ ತರಹ ಇದು ಕೊಳದಲ್ಲೇ ಸಿಕ್ಕಾಪಟ್ಟೆ ಮರಿ ಮಾಡಿ ಓವರ್ ಕ್ರೌಡ್ ಆಗುತ್ತಾ ಅನ್ನೋ ಭಯ ಬೇಡ. ತಿಲಾಪಿಯಾ ಪ್ರತಿ ತಿಂಗಳು ಮರಿ ಹಾಕುತ್ತೆ, ಅದಕ್ಕೆ ನಾವು ಮೋನೋಸೆಕ್ಸ್ ತಿಲಾಪಿಯಾ ಬಳಸ್ತೀವಿ. ಆದ್ರೆ ಮರ್ರೆಲ್ ಮೀನು ಹೊಂಡದಲ್ಲಿ ಆ ರೀತಿ ಕಂಟ್ರೋಲ್ ಇಲ್ದೆ ತಾನಾಗೆ ಬ್ರೀಡಿಂಗ್ ಆಗಲ್ಲ. ಇದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಆರ್ಟಿಫಿಷಿಯಲ್ ಆಗಿ ಹ್ಯಾಚರಿಗಳಲ್ಲಿ ಮಾತ್ರ ಬ್ರೀಡಿಂಗ್ ಮಾಡ್ತಾರೆ. ಹಾಗಾಗಿ ಮರ್ರೆಲ್ ಮೀನುಗಳಲ್ಲಿ ತಿಲಾಪಿಯಾ ತರಹ ಮೋನೋಸೆಕ್ಸ್ ತಂತ್ರಜ್ಞಾನದ ಅವಶ್ಯಕತೆ ಇಲ್ಲ. ಇವು ಕೊಳದಲ್ಲಿ ನಿಯಂತ್ರಣ ಮೀರಿ ಮರಿ ಮಾಡಲ್ಲ. ಮಾರುಕಟ್ಟೆಯಿಂದ ನಾವು ತರುವಾಗ್ಲೇ ಹ್ಯಾಚರಿಯಲ್ಲಿ ಟ್ರೈನ್ ಆದ ಕಮರ್ಷಿಯಲ್ ಸೀಡ್ಸ್ ತರಬೇಕು. ಇದರಿಂದ ನಮಗೆ ಸಿಗುವ ಇಳುವರಿ ತುಂಬಾ ಯೂನಿಫಾರ್ಮ್ ಮತ್ತು ಹೆಚ್ಚಾಗಿರುತ್ತೆ. ಮುರ್ರೆಲ್ ಫಿಶ್ ಫಾರ್ಮಿಂಗ್ನಲ್ಲಿ ಕೆಲವು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳಿವೆ. ಇದರ ಅಡ್ವಾಂಟೇಜ್ ನೋಡೋದಾದ್ರೆ, ಮೊದಲನೇದಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಭಾರೀ ಹೈ ಪ್ರೈಸ್. ಎರಡನೇದು, ಲೋ ಆಕ್ಸಿಜನ್ ವಾಟರ್ನಲ್ಲೂ ಬದುಕುವ ಶಕ್ತಿ ಇರೋದ್ರಿಂದ ಮಾರ್ಟಾಲಿಟಿ ಅಂದ್ರೆ ಸಾಯುವ ಪ್ರಮಾಣ ತುಂಬಾ ಕಡಿಮೆ. ಮೂರನೇದು, ಇವುಗಳನ್ನ ಜೀವಂತ ಸ್ಥಿತಿಯಲ್ಲೇ ಮಾರುಕಟ್ಟೆಗೆ ಸಾಗಿಸಿ ಹೆಚ್ಚಿನ ಲಾಭ ಗಳಿಸಬಹುದು. ಇನ್ನು ಡಿಸ್ಅಡ್ವಾಂಟೇಜ್ ಅಂದ್ರೆ ಇದರ ಕ್ಯಾನಿಬಾಲಿಸಂ ಅಂದ್ರೆ ಒಂದನ್ನೊಂದು ತಿನ್ನುವ ಸ್ವಭಾವ. ಪ್ರತಿಯೊಂದು ಮೀನಿಗೂ ಸಮಾನವಾಗಿ ಫೀಡಿಂಗ್ ಸಿಗದಿದ್ದರೆ ಸಣ್ಣ ಮೀನುಗಳು ಸತ್ತು ಹೋಗುತ್ತವೆ. ಹಾಗಾಗಿ ಪ್ರತಿ 2 ತಿಂಗಳಿಗೊಮ್ಮೆ ಮೀನುಗಳ ಸೈಜ್ ನೋಡಿ ಗ್ರೇಡಿಂಗ್ ಅಂದ್ರೆ ಸಪರೇಟ್ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಫ್ಲೋಟಿಂಗ್ ಫೀಡ್ಸ್ಗೆ ಈ ಮೀನುಗಳನ್ನ ಮೊದಲೇ ಟ್ರೈನ್ ಮಾಡಿರಬೇಕು. ಮುರ್ರೆಲ್ ಫಿಶ್ ನಮ್ಮ ದೇಶದ ನೈಸರ್ಗಿಕ ತಳಿಯಾಗಿರೋದ್ರಿಂದ ಯಾವುದೇ ಗವರ್ಮೆಂಟ್ ಬ್ಯಾನ್ ಇರೋದಿಲ್ಲ. ಆದ್ರೆ ವಿದೇಶಿ ಆಫ್ರಿಕನ್ ಸ್ನೇಕ್ ಹೆಡ್ ತಳಿಗಳನ್ನ ಸಾಕೋದು ಕಾನೂನು ಬಾಹಿರ, ನೆನ್ಪಿರ್ಲಿ. ನಮ್ಮ ಲೋಕಲ್ ಜೈಂಟ್ ಮರ್ರೆಲ್ ಅಥವಾ ಸ್ಟ್ರೈಪ್ಡ್ ಮರ್ರೆಲ್ ಸಾಕಾಣಿಕೆಗೆ ಫುಲ್ ಸಪೋರ್ಟ್ ಇದೆ. ಕರ್ನಾಟಕ ಮೀನುಗಾರಿಕೆ ಇಲಾಖೆಯಿಂದ ಇದಕ್ಕೆ ಸಬ್ಸಿಡಿಗಳು ಕೂಡ ಸಿಗುತ್ತವೆ. ಆದ್ರೆ ನಿಮ್ಮ ಫಾರ್ಮ್ನ ಕೊಳಚೆ ನೀರು ಪಕ್ಕದ ನೈಸರ್ಗಿಕ ಕೆರೆ ಅಥವಾ ನದಿಗಳಿಗೆ ಸೇರಬಾರದು. ಮಳೆಗಾಲದಲ್ಲಿ ಮೀನುಗಳು ನದಿಗೆ ಓಡಿ ಹೋಗದಂತೆ ತಡೆಯಲು ಜಾಗ್ರತೆ ವಹಿಸಬೇಕು. ಬಯೋಸೆಕ್ಯೂರಿಟಿ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ಯಾವುದೇ ಲೀಗಲ್ ಟೆನ್ಷನ್ ಇರಲ್ಲ. ಬನ್ನಿ ಸ್ನೇಹಿತರೆ, ಈಗ ಪ್ರತಿಯೊಬ್ಬರಿಗೂ ಕಾಡೋ ಅಸಲಿ ವಿಷಯಕ್ಕೆ ಬರೋಣ. ಅದೇ ನಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಮಾರ್ಜಿನ್. 1 ಎಕರೆ ಲೆಕ್ಕದಲ್ಲಿ ನೋಡಿದ್ರೆ ಹಳ್ಳ ತೋಡೋಕೆ ಮತ್ತು ನೆಟ್ ಫೆನ್ಸಿಂಗ್ ಹಾಕೋಕೆ ಸುಮಾರು 1.5 ಇಂದ 1.25 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದರ ಜೊತೆಗೆ ಸುಮಾರು 12,000 ಕ್ವಾಲಿಟಿ ಮರಿಗಳನ್ನ ತರೋಕೆ 1,20,000 ರೂಪಾಯಿ ಬೇಕಾಗುತ್ತೆ. ಈ ಮೀನಿಗೆ ಹೈ ಪ್ರೋಟೀನ್ ಫೀಡ್ ಬೇಕಾಗಿರೋದ್ರಿಂದ 8 ತಿಂಗಳಿಗೆ ಮೇವಿನ ಖರ್ಚೊಂದೇ ಸರಿಸುಮಾರು 5.5 ಲಕ್ಷ ರೂಪಾಯಿ ದಾಟುತ್ತೆ. ಅಲ್ಲಿಗೆ ನಿಮ್ಮ ಟೋಟಲ್ ಉತ್ಪಾದನಾ ವೆಚ್ಚ ಅಂದ್ರೆ ಕ್ಯಾಪಿಟಲ್ ಮತ್ತು ರನ್ನಿಂಗ್ ಕಾಸ್ಟ್ ಸೇರಿ ಒಟ್ಟು 9.5 ಲಕ್ಷ ರೂಪಾಯಿ ಆಸುಪಾಸು ಬರುತ್ತೆ. ಆದ್ರೆ ಲಾಭದ ವಿಷಯ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. 80% ಮೀನು ಬದುಕಿದ್ರೂ ನಮಗೆ 4,800 ಕಿಲೋಗ್ರಾಂ ಇಳುವರಿ ಸಿಗತ್ತೆ. ಇದನ್ನ ಮಾರ್ಕೆಟ್ನಲ್ಲಿ ಕನಿಷ್ಠ 350 ರೂಪಾಯಿ ಹೋಲ್ಸೇಲ್ ಬೆಲೆಗೆ ಮಾರಿದ್ರೂ ನಿಮಗೆ 16.5 ಲಕ್ಷಕ್ಕೂ ಹೆಚ್ಚು ಆದಾಯ ಬರುತ್ತೆ. ಅಂದ್ರೆ ಎಲ್ಲಾ ಖರ್ಚು ಕಳೆದು ಕೇವಲ 8 ತಿಂಗಳಲ್ಲಿ ನಿಮ್ಮ ಕೈಯಲ್ಲಿ ಬರೋಬರಿ 7.5 ಲಕ್ಷ ರೂಪಾಯಿ ನಿವ್ವಳ ಲಾಭ ಉಳಿಯುತ್ತೆ. ಸ್ನೇಹಿತರೆ, ಮರಲ್ ಮೀನು ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಮರಿಗಳ ಸೆಲೆಕ್ಷನ್ ತುಂಬಾ ಮುಖ್ಯ. ನೀವು ಯಾವಾಗ್ಲೂ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವಾಟರ್, ಆಕ್ವಾಕಲ್ಚರ್ ಅಥವಾ ಕರ್ನಾಟಕ ಸರ್ಕಾರದ ಅಧಿಕೃತ ಹ್ಯಾಚರಿಗಳಿಂದಲೇ ಮರಿಗಳನ್ನ ತರಬೇಕು. ನಮ್ಮ ರಾಜ್ಯದಲ್ಲಿ ಕೋಲಾರ, ದೇವನಹಳ್ಳಿ ಮತ್ತು ಚಿತ್ರದುರ್ಗ ಕಡೆ ಒಳ್ಳೆ ಪ್ರೈವೇಟ್ ಬ್ರೀಡರ್ಸ್ ಸಿಗ್ತಾರೆ. ಮರಿಗಳನ್ನ ತಗೊಳ್ಳೋಕ್ ಮುಂಚೆ ಬ್ರೀಡರ್ ಹತ್ರ ಒಂದು ಲೈವ್ ಫೀಡಿಂಗ್ ಟೆಸ್ಟ್ ಮಾಡಿ ತೋರ್ಸೋಕೆ ಹೇಳಿ. ಅವು ರೆಡಿಮೇಡ್ ಫ್ಲೋಟಿಂಗ್ ಪೆಲೆಟ್ ಫೀಡ್ ತಿಂತಾ ಇದೆಯಾ ಇಲ್ವಾ ಅಂತ ಕಣ್ಣಾರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವತ್ತು ಕಾರ್ನಿಂದ ಹಿಡಿದು ತಂದ ಅಥವಾ ಫ್ಲೋಟಿಂಗ್ ಪೆಲೆಟ್ ಫೀಡ್ಗೆ ಒಗ್ಗದ ಮರಿಗಳನ್ನ ಯಾವುದೇ ಕಾರಣಕ್ಕೂ ತರಬೇಡಿ. ಹಾಗೆ 4 ರಿಂದ 5 ಇಂಚು ಸೈಜ್ ಇರೋ ಒಂದೇ ಸಮಾನ ಗಾತ್ರದ ಫಿಂಗರ್ಲಿಂಗ್ಸ್ ಮಾತ್ರ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಮರಲ್ ಮೀನು ಸಾಕಾಣಿಕೆಯಲ್ಲಿ ಅತಿ ದೊಡ್ಡ ಮೋಸ ನಡೆಯೋದೇ ಈ ಸೀಡ್ ಖರೀದಿ ಹಂತದಲ್ಲಿ. ಯೂಟ್ಯೂಬ್ನಲ್ಲಿ ಅತಿ ಕಡಿಮೆ ರೇಟಿಗೆ ಮರಿಗಳು ಸಿಗ್ತಾವೆ ಅಂತ ಯಾರ್ಯಾರೋ ವಿಡಿಯೋ ಹಾಕಿರ್ತಾರೆ, ಅಂಥವ್ರನ್ನ ನಂಬಿ ಮೋಸ ಹೋಗ್ಬೇಡಿ.
ಒಂದು ವೇಳೆ ನಿಮ್ ಹತ್ರ ಕೇವಲ 30 by 40 ಸ್ಕ್ವೇರ್ ಫೀಟ್ ಅಂದ್ರೆ 1200 ಚದರ ಅಡಿಯ ಜಾಗ ಇದ್ರೆ ಹೇಗೆ ಮೀನು ಸಾಕಾಣೆ ಮಾಡೋದು ನೋಡೋಣ. ನೀವು ಯಾವುದೇ ಏರಿಯೇಟರ್ ಅಥವಾ ಆಕ್ಸಿಜನ್ ಮಷಿನ್ ಇಲ್ದೆ ಸಾಕ್ಬೇಕು ಅಂದ್ರೆ 2200 ಮರಿಗಳನ್ನ ಮಾತ್ರ ಹಾಕಿ. ಮಷಿನ್ ಇಲ್ದಿರೋವಾಗ ಪ್ರತಿ 2 ವಾರಕ್ಕೊಮ್ಮೆ ಕಡ್ಡಾಯವಾಗಿ 30% ನೀರು ಚೇಂಜ್ ಮಾಡ್ತಾ ಇರಬೇಕು. ಅದೇ ನಿಮ್ ಹತ್ರ ಪೆಡಲ್ ವೀಲ್ ಏರಿಯೇಟರ್ ಮಷಿನ್ ಇದ್ದು ಕರೆಂಟ್ ಸಪೋರ್ಟ್ ಸಿಕ್ಕಿದ್ರೆ 4500 6000 ಮರಿಗಳನ್ನ ಹಾಕಬಹುದು. ದಿನಕ್ಕೆ 6 ಗಂಟೆಗಳ ಕಾಲ ಏರಿಯೇಟರ್ ಆನ್ ಮಾಡಿ ಆಕ್ಸಿಜನ್ ಲೆವೆಲ್ ಸೂಪರ್ ಆಗಿ ಮೇಂಟೈನ್ ಮಾಡಬಹುದು. ನೀರಿನ pH ಲೆವೆಲ್ 6ರಿಂದ 8ರ ಒಳಗೆ ಇರೋ ತರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹಾಗೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ತಿನ್ನದಂತೆ ಆಗಾಗ ಸೈಜ್ ನೋಡಿ ಬೇರ್ಪಡಿಸ್ತಾ ಇರಿ. ನೋಡಿದ್ರಲ್ಲ ಸ್ನೇಹಿತರೆ, ಮರ್ರೆಲ್ ಮೀನು ಸಾಕಾಣಿಕೆ ಎಷ್ಟು ಸಿಂಪಲ್ ಮತ್ತು ಪ್ರಾಫಿಟಬಲ್ ಅಂತ. ಸರಿಯಾದ ತರಬೇತಿ ಮತ್ತು ಕ್ವಾಲಿಟಿ ಫೀಡ್ ಮ್ಯಾನೇಜ್ಮೆಂಟ್ ಇದ್ರೆ ಇದು ಸೂಪರ್ ಬಿಸ್ನೆಸ್. ಮತ್ತೊಂದು ವಿಷಯ ನೆನಪಿನಲ್ಲಿಡಿ, ಸರಿಯಾದ ತರಬೇತಿ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಗ್ಯಾರಂಟಿ. ಇನ್ನು ಮುಂದಿನ ಭರ್ಜರಿ ವಿಡಿಯೋದಲ್ಲಿ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವ ಪಂಗಾಷಿಯಸ್ ಮೀನು ಸಾಕಾಣಿಕೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯಲಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.